ಸೋನಜ್ಗಾಗಿ. ಇನ್ನು ಬಾಗಲಕೋಟೆಯಲ್ಲಿ HY ಮೇಟಿ ಅವರ ಮಕ್ಕಳ ಮಧ್ಯೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇತ್ತು. ಮೇಟಿ ಪುತ್ರಿ ಮಹಾದೇವಿ ವಿರೋಧದ ಮಧ್ಯೆ ಉಮೇಶ್ ಮೇಟಿಗೆ ಟಿಕೆಟ್ ಅನ್ನ ಈಗ ಕಾಂಗ್ರೆಸ್ ಘೋಷಣೆ ಮಾಡಿರೋದು. ಈಗ ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನ ಮಾಡ್ತೀವಿ. ಟಿಕೆಟ್ ಘೋಷಣೆ ಆದ ನಂತರ ಸುವರ್ಣ ನ್ಯೂಸ್ಗೆ ಮಲ್ಲಿಕಾರ್ಜುನ್ ಮೇಟಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೇಟಿ ಕುಟುಂಬದಲ್ಲಿನ ಗೊಂದಲದ ನಡುವೆ ಟಿಕೆಟ್ ಘೋಷಣೆಯಾಗಿರೋದು. ಟಿಕೆಟ್ ಘೋಷಣೆಯ ಬಳಿಕ ಹೈಕಮಾಂಡ್ಗೆ ಮೇಟಿ ಕುಟುಂಬ ಧನ್ಯವಾದವನ್ನ ಹೇಳಿದೆ. ಈ ಸಂದರ್ಭದಲ್ಲಿ ತಂದೆಯನ್ನ ನೆನೆದು ಕಣ್ಣೀರಿಡ್ತಾ ಪುತ್ರಿ ಭಾವುಕ ಮಾತನಾಡಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಬಹಳಷ್ಟು ಏನಂತಂದ್ರೆ ಮೇಟಿ ಕುಟುಂಬದಲ್ಲಿ ಸಾಕಷ್ಟು ಏನಂತಂದ್ರೆ ಫೈಟ್ ಇತ್ತು. ಇವುಗಳ ಮಧ್ಯೆ ಕೊನೆಯದಾಗಿ ಒಂದು ಸಂಧಾನಕ್ಕೆ ಬರುವುದರ ಮೂಲಕ ಕಾಂಗ್ರೆಸ್ ಪಕ್ಷ ಉಮೇಶ್ ಮೇಟಿ ಅವರಿಗೆ ಈಗಾಗಲೇ ಟಿಕೆಟನ್ನು ಘೋಷಣೆ ಮಾಡಿರುವಂಥದ್ದು ಮತ್ತು ಇದರಲ್ಲಿ ಆಕಾಂಕ್ಷೆ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮೇಟಿ ಅವರು ಕೂಡ ನಮ್ಮ ಜೊತೆಗಿರುವಂಥದ್ದು. ಸರ್, ಇವತ್ತಿನ ದಿವಸ ಎಲ್ಲ ಗೊಂದಲಗಳ ಮಧ್ಯೆ ಇವತ್ತಿನ ದಿವಸ ತಮ್ಮ ಸಹೋದರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಘೋಷಣೆ ಆಗಿರುವಂಥದ್ದು ತಾವು ಹೇಳೋದಾದ್ರೆ? ಸರ್, ಎಲ್ಲರಿಗೂ ನಮಸ್ಕಾರ. ತಾವು ಹೇಳಿದ್ರೆ ಈಗೆಲ್ಲ ಯಾವುದು ಗೊಂದಲವೇ ಇಲ್ಲ. ನಮಗೆ ಮೇಟಿ ಸಾಹೇಬ್ರ ಅಭಿಮಾನಿ ದೇವರುಗಳು ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೂಡ ನಮಗೆ ಟಿಕೆಟ್ ಬೇಕಂತ ಆಕಾಂಕ್ಷಿಗಳು ಯಾವ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಹಿಡ್ಕೊಂಡು ಸಾಕಷ್ಟು ಬಾರಿ MLA ಮಂತ್ರಿ ಆದಂಥವ್ರು ಇದ್ದರು, ಎಲ್ಲ ನಮ್ಮ ಸರನಾಯಕರಿದ್ದರು, ಎಲ್ಲರಿದ್ದರು. ಯಾರೂ ಕೂಡ ನಮಗೆ ಟಿಕೆಟ್ ಕೇಳಲಿಲ್ಲ. ನಮ್ಮ ತಂದೆಯವರು ಅನ್ಕೊಂಡ್ ಬಂದಮೇಲೆ ನಮಗೆಲ್ಲ ಕುಟುಂಬಕ್ಕೆ ಆಶೀರ್ವಾದ ಮಾಡ್ಯಾರ. ಅದಕ್ಕೆ ನಾನು ಕಡೆ ಕಾರ್ಯಕರ್ತರು ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತರು ಹಿಡಿದು ವಿಧಾನಸೌಧದ ರಾಜ್ಯದ ಒಂದು ಸರ್ಕಾರ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ರಾಜ್ಯದ ದೊರೆಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಎಲ್ಲ ಮಂತ್ರಿ ಮಹೋದಯರು, ಜಾರಕಿಹೊಳಿ ಸಾಹೇಬರು, MB ಪಾಟೀಲ್ ಸಾಹೇಬರು, ಶಿವಾನಂದ ಪಾಟೀಲ್ ಸಾಹೇಬರು, ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಅಬಕಾರಿ ಸಚಿವರಂಥ ತಿಮ್ಮಾಪುರ ಸಾಹೇಬರು, ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತಾ ತುಂಬ ಥ್ಯಾಂಕ್ಸ್ ಅವ್ರಿಗೆ ಹೇಳೋದು. ಅವರಿಗೆ ನಾವು ಚಿರುಣಿಯಾಗಿರ್ತೀವಿ. ಅವರೆಲ್ಲರೂ ಕೂಡ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡೋಕ್ಕೆ ಧನ್ಯವಾದ ತಿಳಿಸ್ತೀನಿ. ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಕೂಡ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು. CM ಸಿದ್ದರಾಮಯ್ಯ ಸಭೆಯನ್ನು ಮಾಡಿದರು. ಇವುಗಳ ಮಧ್ಯೆ ಮಹದೇವ್ ಮೇಟಿ ಅವರು ಉಮೇಶ್ ಅವರಿಗೆ ಕೊಡಬೇಕನ್ನುವಂಥ ಒಂದು ವಿಚಾರವನ್ನು ಕೂಡ ವ್ಯಕ್ತಪಡಿಸಿದ್ರು. ಇಲ್ಲ ಆದರೆ ಬಂಡಾಯ ಹೇಳ್ತೇನೆ ಅಂತ ಹೇಳಿದ್ರು. ಅವ್ರನ್ನ ಯಾವ ರೀತಿ ನೀವು ಎಲ್ಲರ ಸಮಾಧಾನ? ಇಲ್ಲ, ಹಂಗೇನು ಸಮಾಧಾನ. ನಾವು ಅವ್ರು ಹಿರಿಯರು ಏನು ನಿರ್ಧಾರ ತಗೋತಾರೆ ಹಿರಿಯರ ಮೇಲೆ ಅಂತ ಹೇಳಿವಲ್ಲ ನಾವು. ನಮ್ದೇನು ಅವರು ನಮ್ಮ ದೇವರು, ಆ ದೇವ್ರು ಏನು ನಿರ್ಧಾರ ಅದು ಆಶೀರ್ವಾದ ಮಾಡ್ತಾರೆ, ಅದನ್ನು ಆಶೀರ್ವಾದ ತಗೊಂಡು ಅವ್ರ ಆಜ್ಞೆ ಏನು ಮಾಡ್ತಾರ ಅದನ್ನು ಆಜ್ಞೆನ ಆಶೀರ್ವಾದ ತಿಳ್ಕೊಂಡು. ಉಪಚುನಾವಣೆ ಕದನದಲ್ಲಿ ಈಗಷ್ಟೇ ಕಾಂಗ್ರೆಸ್ನಿಂದ ಅಧಿಕೃತ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ಅವರನ್ನ ಹೆಸರನ್ನು ಘೋಷಣೆ ಮಾಡಿರುವಂಥದ್ದು. ಇವುಗಳ ಮಧ್ಯೆ ಕುಟುಂಬಗಳ ಮಧ್ಯೆ ಗೊಂದಲಗಳ ಮೊದಲು ಇವತ್ತಿನ ದಿವಸ ಸಂಧಾನ ಯಶಸ್ವಿಯಾದರ ಮೂಲಕ ಅವರನ್ನು ಘೋಷಣೆ ಮಾಡಿರುವಂಥದ್ದು. ಈ ಬಗ್ಗೆ ಮೇಟಿಯವರ ಪುತ್ರಿಯಾಗಿರ್ತಕ್ಕಂಥ ಭಾಯಕ ಮೇಟಿಯವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ. ಮೇಡಮ್, ಇವತ್ತಿನ ದಿವಸ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಗೊಂದಲಗಳಿತ್ತು. ಅವೆಲ್ಲಗಳು ಸರಿಯಾಗಿ ಇವತ್ತಿನ ದಿವಸ ಏನಂತ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಘೋಷಣೆ ಆಗಿರುವಂಥದ್ದು. ಮೊದಲೇದಾಗಿ ತಾವು ಹೇಳೋದಾದ್ರೆ, ಎಲ್ಲ ನಿಮ್ಮ ಸುವರ್ಣ TVಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತು ನಮಗೆ ನಮ್ಮ ಪಕ್ಷ ನಮ್ಮ ಕುಟುಂಬಕ್ಕೆ ಟಿಕೆಟನ್ನು ಘೋಷಣೆ ಮಾಡಿದ್ದಕ್ಕೆ ನಿಮ್ಮ ಸುವರ್ಣ TV ಮಾಧ್ಯಮದ ಮುಖಾಂತರ ನಾನು ನಮ್ಮ ರಾಜ್ಯದ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೂ ಮತ್ತು ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ಎಲ್ಲ ರಾಜ್ಯದ AICC ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರಿಗೂ ನಾನು ನಮ್ಮ ಜಿಲ್ಲಾ ಮುಖಂಡರಿಗೂ, ಜಿಲ್ಲಾ ಮಿನಿಸ್ಟ್ರಿಗೂ, ಜಿಲ್ಲಾ ಅಧ್ಯಕ್ಷರಿಗೂ, ಎಲ್ಲ ಒಂದು ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಎಲ್ಲರಿಗೂ ನಮ್ಮ ಕುಟುಂಬದ ವತಿಯಿಂದ ಅವರೆಲ್ಲರಿಗೂ ನಾವು ಶ್ರೇಷ್ಠಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಈಗ ಭಾಳಷ್ಟು ಗೊಂದಲಗಳಿತ್ತು. ಇವತ್ತು ಏನಂತ ಮಹದೇವ್ ಮೇಟಿ ಅವರು ಹೇಳಿದರು, ಮಲ್ಲಿಕಾರ್ಜುನ್ ಮೇಟಿ ಅವರು ಕೊಟ್ಟರೆ ತಾ ಬಂಡಾಯ ನಿಲ್ತೇನೆ ಅಂತೇಳಿ. ಇವತ್ತು ಅವನ್ನೆಲ್ಲ ಯಾವ ರೀತಿ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ? ಅವಳು ಸ್ವಲ್ಪ ಚಿಕ್ಕವಳಿದ್ದಾಳೆ, ಏನೋ ಒಂದು ಕೋಪದಲ್ಲಿ ಹೇಳಿದ್ದಾಳೆ. ಬಟ್ ಆ ಥರ ಅದು ಏನೋ ಅವಳಲ್ಲ. ನಾವೆಲ್ಲ ಕುಟುಂಬದವರು ಒಕ್ಕಟ್ಟಾಗೇ ಇರ್ತೀವಿ. ಯಾವುದೇ ರೀತಿಯಿಂದ ನಾವು ಯಾವತ್ತೂ ಗೊಂದಲ ಮಾಡ್ಕೊಂಡಿಲ್ಲ. ನಮ್ಮ ಮಲ್ಲು ಅಣ್ಣವರಾದರೂ ಹೇಳಿದ್ದಾರೆ ಯಾರಿಗೆ ಕೊಟ್ಟರು ಮಾಡ್ತೀವಿ ಅಂತ. ನಮ್ಮ ತಮ್ಮ ಉಮೇಶನೂ ಹೇಳಿದಾನೆ ಯಾರಿಗೆ ಕೊಡ್ತೀವಿ ಅಂತ. ನಾನಂತೂ ಬೇಡ, ನನ್ನ ತವ್ರ ಮನೆಗಿರಲಿ ಅಂತ ದಾರೆ ಎರೆದು ಬಿಟ್ಟಿದ್ದೀನಿ. ಇನ್ನು ಅವಳೇನೋ ಅಂತ ಹೇಳಿದ್ಲು, ಆದ್ರೂ ಆ ಥರ ಏನಿಲ್ಲ. ಅವಳು ಚಿಕ್ಕವಳಿದ್ದಾಳೆ. ಅವರು ಎಲ್ಲ ರೀತಿಯಿಂದ ಅವಳನ್ನು ತ್ಯಾಗ ಮಾಡಿದ್ದಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.